ಕೃಷಿ ಉತ್ಪನ್ನಗಳ ಕೋಲ್ಡ್ ಸ್ಟೋರೇಜ್ ದುರ್ಬಳಕೆ ಆರೋಪ ಜೆಡಿಎಸ್ ನಾಯಕ ಬಿಎಂ ಫಾರೂಕ್ಗೆ ನೋಟಿಸ್ ಜಾರಿಯಾಗಿದೆ. ದೇವನಹಳ್ಳಿಯ ಪೂಜೇನಹಳ್ಳಿಯ ಕೃಷಿ ಉತ್ಪನ್ನ ಸಂಸ್ಕರಣಾ ಘಟಕ ಇದೆ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನೋಟಿಸ್ ಕೊಟ್ಟಿದೆ. ಫಾರೂಕ್ಗೆ ಕೆಪೆಕ್ ಎಂಡಿ ಸಿಎನ್ ಶಿವಪ್ರಕಾಶ್ ನೋಟಿಸ್ ಅನ್ನ ನೀಡಿದ್ದಾರೆ. ಏಪ್ರಿಲ್ 2ರ ಒಳಗೆ ಉತ್ತರಿಸದಿದ್ರೆ ಕೋಲ್ಡ್ ಸ್ಟೋರೇಜ್ ಮುಟ್ಟುಗೋಲು ಹಾಕೊಳ್ಳೋ ಎಚ್ಚರಿಕೆಯನ್ನ ಕೊಡಲಾಗಿದೆ. ನೋಟಿಸ್ ಜಾರಿಯಾಗಿದೆ. ಆ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು. ಏಪ್ರಿಲ್ 2ರ ಒಳಗೆ ಉತ್ತರಿಸದಿದ್ರೆ ಕೋಲ್ಡ್ ಸ್ಟೋರೇಜ್ ಮುಟ್ಟುಗೋಲು ಎಚ್ಚರಿಕೆಯನ್ನ ಕೊಡಲಾಗಿದೆ. ಕೃಷಿ ಉತ್ಪನ್ನಗಳ ಕೋಲ್ಡ್ ಸ್ಟೋರೇಜ್ ದುರ್ಬಳಕೆ ಮಾಡಿಕೊಂಡಂತಹ ಆರೋಪದಲ್ಲಿ ಜೆಡಿಎಸ್ ನಾಯಕ ಬಿಎಂ ಫಾರೂಕ್ಗೆ ನೋಟಿಸ್ ಜಾರಿಯಾಗಿದೆ. ದೇವನಹಳ್ಳಿಯ ಪೂಜೇನಹಳ್ಳಿಯ ಕೃಷಿ ಉತ್ಪನ್ನ ಸಂಸ್ಕರಣಾ ಘಟಕ ಇದು. ಈ ಘಟಕವನ್ನ ದುರ್ಬಳಕೆ ಮಾಡಿಕೊಂಡಂತಹ ಆರೋಪದಲ್ಲಿ ಜೆಡಿಎಸ್ ನಾಯಕ ಬಿಎಂ ಫಾರೂಕ್ಗೆ ನೋಟಿಸ್ ಜಾರಿಯಾಗಿದೆ. ಏಪ್ರಿಲ್ 2ರ ಒಳಗೆ ಈ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು. ಸುಮಾರು 4 ಎಕರೆ ಜಾಗದಲ್ಲಿ ಕೋಲ್ಡ್ ಸ್ಟೋರೇಜ್ ಸೆಂಟರ್ ನಿರ್ಮಾಣ ಆಗಿದೆ. ಹಣ್ಣು ತರಕಾರಿ ಕೆಡದಂತೆ ದೊಡ್ಡ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಆಗಿದೆ. ಸುಮಾರು 4 ಎಕರೆ ಜಾಗದಲ್ಲಿ ಈ ಕೋಲ್ಡ್ ಸ್ಟೋರೇಜ್ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತಿರುವ ಫಾರೂಕ್ ಕಂಪನಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಫಾರೂಕ್ ಒಡೆತನದ ಕಂಪನಿಗೆ ನೋಟಿಸ್ ಜಾರಿಯಾಗಿದೆ. ರೈತರಿಗೆ ಉಪಯೋಗ ಬೇಕಾಗಿದ್ದಂತಹ ಕೋಲ್ಡ್ ಸ್ಟೋರೇಜ್ ದುರ್ಬಳಕೆ ಆರೋಪ ಕೇಳಿ ಬಂದಿರುವಂಥದ್ದು. ಸದ್ಯಕ್ಕೆ ನಾನು ಇದೀಗ ಆ ಒಂದು ಕೋಲ್ಡ್ ಸ್ಟೋರೇಜ್ ಬಳಿ ಇದ್ದೇನೆ. ಇದು ನೋಡ್ತಾ ಇರ್ಬೋದು, ದೇವನಹಳ್ಳಿ ಸಮೀಪದ ಪೂಜನಹಳ್ಳಿ ಬಳಿ ಇರುವಂತಹ ಒಂದು ಕೋಲ್ಡ್ ಸ್ಟೋರೇಜ್. ಇದು ಏನು ಕೆಪೆಕ್ ಕೋಲ್ಡ್ ಸ್ಟೋರೇಜ್ ಸೆಂಟರ್. ಇದು ಸುಮಾರು 27 ಕೋಟಿ ವೆಚ್ಚದಲ್ಲಿ ರೈತರಿಗಾಗಿ, ಅಂದರೆ ತರಕಾರಿ ಆಗಿರ್ಬೋದು, ಬೇರೆ ಬೇರೆ ರೈತರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಒಂದು ಕೋಲ್ಡ್ ಸ್ಟೋರೇಜನ್ನು ಕೆಪೆಕ್ ಸ್ಥಾಪನೆ ಮಾಡಲಾಗಿದೆ. ಸುಮಾರು 27 ಕೋಟಿ ವೆಚ್ಚ ಇದಕ್ಕೆ ತಟ್ಟಿರುವಂಥದ್ದು. ಅಂದರೆ ಕರ್ನಾಟಕ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮದ ಕೆಪೆಕ್ ಏನಿದು, ಇದು ಕೋಲ್ಡ್ ಸ್ಟೋರೇಜ್. ಇದು ಈ ಒಂದು ಕೋಲ್ಡ್ ಸ್ಟೋರೇಜನ್ನು ಏನು ನಿರ್ವಹಣೆಗಾಗಿ ಮಾಜಿ ವಿಧಾನ ಪರಿಷತ್ ಏನು ಸದಸ್ಯ ಆಗಿದ್ದಂತಹ ಫಾರೂಕ್ ಅವರಿಗೆ ಈ ಒಂದು ಒಡೆತನದ ಒಂದು ಫಿಜಾ ಗ್ಲೋಬಲ್ ಅಗ್ರೋ ವೆಂಚರ್ಸ್ ಏನಿದೆ, ಆ ಒಂದು ಕಂಪನಿ ಇದರ ನಿರ್ವಹಣೆಯನ್ನು ಮಾಡ್ತಾಯಿತ್ತು. ಆದರೆ ಈ ನಿರ್ವಹಣೆಯಲ್ಲಿ ಏನು ಇದೀಗ ಆ ಒಂದು ಕೋಲ್ಡ್ ಸ್ಟೋರೇಜ್ ಸೆಂಟರನ್ನು ರೈತರಿಗೆ ಬಳಸ್ಕೊಳ್ಳದೆ ಇದರಲ್ಲಿ ಬಟ್ಟೆಗಳು ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನು ಇದರಲ್ಲಿ ಶೇಖರಣೆ ಮಾಡಿಟ್ಟಿದ್ರು ಅನ್ನುವಂಥ ಒಂದು ಆರೋಪದ ಅಡಿಯಲ್ಲಿ ಇತ್ತೀಚೆಗಷ್ಟೇ GST ಅಧಿಕಾರಿಗಳು ಈ ಒಂದು ಕೋಲ್ಡ್ ಸ್ಟೋರೇಜ್ ಮೇಲೆ ರೈಡ್ ಮಾಡಿದರು. ಸುಮಾರು ಲೋಡ್ ಗಟ್ಟಲೆ ಈ ಒಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಸುಮಾರು 4 ಲೋಡಷ್ಟು ಒಂದಷ್ಟು ಬಟ್ಟೆಗಳು ಜೊತೆಗೆ ಮಸಾಲ ಪದಾರ್ಥಗಳನ್ನು ಈ ಒಂದು ಕೋಲ್ಡ್ ಸ್ಟೋರೇಜ್ ಸೆಂಟ್ರಲ್ಲಿ ಶೇಖರಣೆ ಮಾಡಿಟ್ಟಿದ್ರು ಅನ್ನುವಂಥ ನಿಟ್ಟಿನಲ್ಲಿ GST ಅಧಿಕಾರಿಗಳು ದಾಳಿ ಮಾಡಿದರು. ನಂತರ ಸೀಸ್ ಕೂಡ ಮಾಡಿದರು. ಇವತ್ತು ಮತ್ತೆ GST ಅಧಿಕಾರಿಗಳು ಈ ಒಂದು ಕೋಲ್ಡ್ ಸ್ಟೋರೇಜ್ ಸೆಂಟರ್ಗೆ ಭೇಟಿ ಕೊಟ್ಟಿರುವಂಥದ್ದು. ಆ ಎಲ್ಲವನ್ನು ಆವತ್ತು ಏನು ಸೀಸ್ ಮಾಡಿ ಇಟ್ಟಿದ್ರು ಅದನ್ನೆಲ್ಲ ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಇವತ್ತು ಮತ್ತೆ GST ಅಧಿಕಾರಿಗಳು ಈ ಒಂದು ಕೋಲ್ಡ್ ಸ್ಟೋರೇಜ್ ಸೆಂಟರ್ ಬಳಿ ಬಂದಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಕೋಲ್ಡ್ ಸ್ಟೋರೇಜ್ ಸೆಂಟರ್ ಏನಿದೆ ಇದನ್ನು ರೈತರಿಗಾಗಿ ಮಾಡಿರುವಂಥದ್ದು ಕೆಪೆಕ್ ಸುಮಾರು 27 ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಿದೆ. ಆದರೆ ಇದು ರೈತರಿಗೆ ಬಳಕೆಯಾಗದೆ ಇದರಲ್ಲಿ ಬಟ್ಟೆಗಳನ್ನು ಶೇಖರಣೆ ಮಾಡಿಟ್ಟಿರುವಂಥದ್ದು, ಮಸಾಲೆ ಪದಾರ್ಥಗಳನ್ನು ಶೇಖರಣೆ ಮಾಡಿಟ್ಟಿರುವಂಥದ್ದು. ಅದರಲ್ಲೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಫಾರೂಕ್ ಅವರಿಗೆ ಸೇರಿದಂತಹ ಒಂದು ಅಗ್ರೋವೆಂಚರ್ ಒಂದು ಕಂಪನಿ ಏನಿದೆ, ಫಿಜಾ ಅಗ್ರೋವೆಂಚರ್ ಅಂತೇಳಿ ಒಂದು ಕಂಪನಿ ಏನಿದೆ, ಅದು ಈ ಒಂದು ನಿರ್ವಹಣೆಯನ್ನು ಮಾಡ್ತಾ ಇತ್ತು. ಹೀಗಾಗಿ ಅವರು ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಎಲ್ಲವೂ ಕೂಡ ಉಸ್ತುವಾರಿಯನ್ನು ಕೆಪೆಕ್ ವಹಿಸಲಾಗಿತ್ತು. ಆದರೆ ಅದರ ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಬಟ್ಟೆಗಳು ಮತ್ತು ಈ ಒಂದು ಮಸಾಲೆ ಪದಾರ್ಥಗಳನ್ನು ಇಲ್ಲಿ ಅಕ್ರಮವಾಗಿ ಶೇಖರಿಸಿ ಇಟ್ಟಿದ್ರು ಅನ್ನುವಂಥ ಆರೋಪದಡಿಯಲ್ಲಿ GST ಅಧಿಕಾರಿಗಳು ರೈಡ್ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದೇವನಹಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.